ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕೊರೋನಾ ಕೇಸ್ಗಳು. 1500ರ ಗಡಿ ದಾಟಿ ಸಾಗ್ತಾ ಇದೆ ಕೊರೋನಾ ಪಾಸಿಟಿವ್ ಕೇಸ್ಗಳು. ಅದು ಇತ್ತೀಚೆಗೆ ರಾಜ್ಯದಲ್ಲಿ ಕೊರೋನಾ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಸುದ್ದಿ ನೋಡ್ತಾ ಇದ್ವಿ. ಇದೀಗ 1500 ಗಡಿ ದಾಟಿದೆ ಕೊರೋನಾ ಪಾಸಿಟಿವ್ ಕೇಸ್ಗಳು. ರಾಜ್ಯದಲ್ಲಿ ಒಟ್ಟು 467 ಆಕ್ಟಿವ್ ಕೇಸ್ ಇದೆ. ಇದೀಗ ಪ್ರೆಸೆಂಟ್ ಆಗಿ ಕಳೆದ 24 ಗಂಟೆಯಲ್ಲಿ 28 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ರಾಜ್ಯದಲ್ಲಿ ನಿನ್ನೆ ಒಂದೇ ದಿನ 20 ಜನ ಡಿಸ್ಚಾರ್ಜ್ ಆಗಿದ್ರು. ರಾಜ್ಯದಿಂದ 619 ಜನರಿಗೆ ಕೊರೋನಾ ಟೆಸ್ಟ್ ಕೂಡ ಮಾಡಲಾಗಿರುವಂತದ್ದು. ಜನವರಿಯಿಂದ ಇಲ್ಲಿಯವರೆಗೆ ಕೊರೋನಾ ಸೋಂಕಿಗೆ 11 ಬಲಿಯಾಗಿದೆ. ಸದ್ಯ 4.5% ರಷ್ಟು ಇಳಿಕೆ ಕಂಡ ಪಾಸಿಟಿವ್ ರೇಟ್. ಇತ್ತೀಚೆಗಷ್ಟೇ ಕೊರೋನಾ ಕೇಸಸ್ ಜಾಸ್ತಿ ಆಗ್ತಾ ಇದೆ, ಎಲ್ಲರೂ ಹುಷಾರಾಗಿರ್ಬೇಕು ಅಂತ ಹೇಳಿ ನಾವೆಲ್ಲ ಸುದ್ದಿಗಳು ನೋಡ್ತಾ ಇದ್ವಿ. ಇದೀಗ 1500ರ ಗಡಿ ದಾಟಿ ಸಾಗ್ತಾ ಇದೆ ಕೊರೋನಾ ಪಾಸಿಟಿವ್ ಕೇಸ್ಗಳು. ಕೊರೋನಾ ಜಾಸ್ತಿ ಆಗ್ತಾ ಇದೆ ಯಾಕೆ ಅಂತಂದ್ರೆ ಈ ಒಂದು ವೆದರ್ ಏನ್ ಚೇಂಜ್ ಆಗಿದೆ ಅಂತಂದ್ರೆ ಈ ತಿಂಗಳಿನಿಂದ ಅಥವಾ ಕಳೆದ ತಿಂಗಳಿನಿಂದ ಏನ್ ಕೊರೋನಾ ಜಾಸ್ತಿ ಆಗ್ತಾ ಇದೆ ಈ ಒಂದು ವಿಚಾರವಾಗಿ ನಾವು ಸುದ್ದಿ ಮಾಡಿದ್ವಿ, ಹೇಳ್ತಾ ಇದ್ವಿ ಕೊರೋನಾ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಈಗಿನಿಂದನೇ ಬಹಳ ಹುಷಾರಾಗಿರ್ಬೇಕು, ಪ್ರಿಕಾಷನ್ಸ್ ನ ತಗೊಳ್ಬೇಕು ಅಂತೇಳಿ ಇದೀಗ ರಾಜ್ಯದಲ್ಲಿ ಹೆಚ್ಚಾಗಿ ಆಕ್ಟಿವ್ ಕೇಸ್ಗಳೇ ಆಗ್ತಾ ಇದೆ. ರಾಜ್ಯದಲ್ಲಿ ಒಟ್ಟು 467 ಆಕ್ಟಿವ್ ಕೇಸ್ ಇದೆ ಸದ್ಯಕ್ಕೆ. ಕಳೆದ 24 ಗಂಟೆಯಲ್ಲಿ 28 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿರುವಂತದ್ದು. ರಾಜ್ಯದಲ್ಲಿ ನಿನ್ನೆ ಒಂದೇ ದಿನ 20 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ರಾಜ್ಯಾದ್ಯಂತ 619 ಜನರಿಗೆ ಕೊರೋನಾ ಟೆಸ್ಟ್ ಕೂಡ ಮಾಡಲಾಗಿದೆ. ಜನವರಿಯಿಂದ ಇಲ್ಲಿಯವರೆಗೆ ಅಂದ್ರೆ ಒಂದು 6 ತಿಂಗಳಿನ ಸಂದರ್ಭದಲ್ಲಿ 11 ಬಲಿಯಾಗಿದೆ. ಇನ್ನು ಈಗ ನೋಡೋದಾದ್ರೆ ಸದ್ಯ 4.5% ಅಷ್ಟು ಇಳಿಕೆ ಕಂಡಿದೆ ಪಾಸಿಟಿವ್ ರೇಟ್.